ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆನ್ಲೈನಲ್ಲಿ ಸೀರೆ ಆರ್ಡರ್ ಮಾಡಿದ್ದೆ. ಅದು ನಾನು ಒಬ್ಬ ಯೂಟ್ಯೂಬರ್ ಹತ್ರನೇ ಸೀರೆ ತೊಗೊಂಡಿರೋದು. ಈ ಸೀರೆ ತೊಗೊಳ್ಳೋಕ್ಕೂ ಮುಂಚೆ ನಾನು ಯೂಟ್ಯೂಬಲ್ಲಿ ಸುಮಾರು ನೋಡಿದ್ದೀನಿ ಸೀರೆ ಬಗ್ಗೆ ಏನೇನೆಲ್ಲ ಆಯಿತು ಅಂತ ಹೇಳಿ. ಆದರೆ ನಾನು ಈಗ ತರಿಸಿರೋವಂಥ ಸೀರೆ ಯೂಟ್ಯೂಬರು ಅವರ ಮಗಳ ಹತ್ರನೇ ನಾನು ತರಿಸಿರೋದು. ತೋರಿಸ್ತೀನಿ. ಸೆಮಿ ಮೈಸೂರು ಸಿಲ್ಕ್ ಸೀರೆ ನಾನು ತರಿಸಿರೋದು. ಸೀರೆ ತರಿಸಿದ್ದೆ ನಾನು ಒಂದು ರೆಡ್ ಕಲರ್ ಫಸ್ಟ್ ಅವ್ರ ಹತ್ರ. ಅದಕ್ಕೆ ಎಕ್ಸ್ಟ್ರಾ ಒಂದು ವೈಟ್ ಕಲರ್ ಬ್ಲೌಸ್ ಕೂಡ ಬಂದಿತ್ತು. ಅದು ಡ್ಯಾಮೇಜ್ ಆಗಿತ್ತು. ಪಾಪ ಅವ್ರಿಗೂ ಗೊತ್ತಿಲ್ಲ, ಯಾಕಂದರೆ ಸೀರೆ ಎಲ್ಲ ಫುಲ್ ಬಿಚ್ಚಿ ನೋಡಿ ಕಳ್ಸೋದಕ್ಕಾಗಲ್ಲ, ಮತ್ತು ಫೋಲ್ಡಿಂಗ್ ಮೊದಲಿನ ಥರ ಬರಲ್ಲ ಅಂಥೇಳಿ ಕಳಿಸಿದ್ರು. ನಾನಿಲ್ಲಿ ಅನ್ಬಾಕ್ಸಿಂಗ್ ಅಂದರೆ ಸೀರೆ ಎಲ್ಲ ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ನನಗೆ ಡ್ಯಾಮೇಜ್ ಆಗಿದ್ದು. ಪಾಪ ಅವರು ಒಂದು ಮಾತು ಏನೂ ಹೇಳಿಲ್ಲ. ಮ್ಯಾಮ್ ಸೀರೆ ಡ್ಯಾಮೇಜ್ ಇದೆ, ನಾನು ರಿಟರ್ನ್ ಹಾಕ್ತೀನಿ ಅಂತ ಹೇಳಿದಾಗ ಹಾಕಿ ಅಂತಲೇ ಹೇಳಿದ್ರು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜು ಏನೂ ಮಾಡಿಲ್ಲ ಅವರು. ಮತ್ತು ನನಗೆ ಬೇರೆ ಸೀರೆ ರೀಫಂಡ್ ಬೇಕಂದರೆ ರೀಫಂಡು ಹಾಕ್ತೀನಿ, ನಾನು ನಿಮಗೆ ಸೀರೆ ಬೇಕು ಅಂದರೆ ಬೇರೆ ಎಕ್ಸ್ಚೇಂಜು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಸೀರೆ ಎಕ್ಸ್ಚೇಂಜು ಮಾಡಿಕೊಟ್ಟಿದ್ದಾರೆ, ಕಲರ್ ಕೂಡ ಎಕ್ಸ್ಚೇಂಜ್ ಮಾಡಿದ್ದಾರೆ. ಏನೂ ಹೇಳಿಲ್ಲ. ನನಗೆ ಸೀರೆ ಡ್ಯಾಮೇಜ್ ಆಗಿದೆ ಅಂದ ತಕ್ಷಣ ಆಯಿತು ಕಳಿಸಿ ಅಂತಲೇ ಹೇಳಿದ್ರು. ಫಸ್ಟ್ ತೊಗೊಂಡಿರೋ ಸೀರೆ ಬಂದ್ಬಿಟ್ಟು ರೆಡ್ ಕಲರ್ ಇತ್ತು. ನಾನು ಈಗ ತರಿಸ್ಕೊಂಡಿರೋ ಸೀರೆ ಬಂದು ರಾಣಿ ಪಿಂಕ್ ಕಲರು. ಅಂದರೆ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಬೇಕು ಅಂತ ಹೇಳಿದೆ. 2 ಡೇಸಲ್ಲೇ ನನಗೆ ಡಿಸ್ಪ್ಯಾಚ್ ಆಗಿದೆ. ಅಂದರೆ ಇವತ್ತು ಈಗ ತಾನೇ ಕೊರಿಯರ್ ಬಂದಿದೆ. ಅದನ್ನೇ ನನಗೆ ಬಂದ ತಕ್ಷಣ ಓಪನ್ ಮಾಡಿ ಫಸ್ಟ್ ಅದನ್ನೇ ನೋಡಿದ್ದು, ಎಲ್ಲಾದರೂ ಡ್ಯಾಮೇಜ್ ಇದೆಯಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿನೇ ನಾನೀಗ ವೀಡಿಯೋ ಮಾಡ್ತಾ ಇರೋದು. ತೋರಿಸ್ತೀನಿ. ಅದು ಯಾರ ಹತ್ರ ತೊಗೊಂಡಿರೋದಂದರೆ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ನಂದಿನಿ ಅಮ್ಮ ಇದ್ದಾರಲ್ಲ, ಅವರ ಮಗಳ ಹತ್ರನೇ ನಾನು ತೊಗೊಂಡಿರೋ ಅಂಥದ್ದು. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಅವರು ಸೀರೆ ಸೇಲ್ ಮಾಡೋದಕ್ಕೆ ಅಂತೇಳಿ. ತುಂಬ ಚೆನ್ನಾಗಿದೆ. ಈಗ ಕೊರಿಯರ್ ಬಂದಿದ್ದು. ಈಗ ಓಪನ್ ಮಾಡಿ ನಾನೆಲ್ಲ ಚೆಕ್ ಮಾಡಿಬಿಟ್ಟೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ತೊಗೊಂಡಿದ್ದು ಅಷ್ಟೇ ರೆಡ್ ಕಲರ್ ಇತ್ತು, ಸ್ವಲ್ಪ ಬಿಗ್ ಬಾರ್ಡರ್ ಇತ್ತು. ಅದಕ್ಕೆ ಎಕ್ಸ್ಟ್ರಾ ಒಂದು ವೈಟ್ ಕಲರ್ ಬ್ಲೌಸ್ ಕೂಡ ಬಂದಿತ್ತು. ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ, ಉಟ್ಕೊಂಡಾಗ ಒಂಥರ ರಾಯಲ್ ಲುಕ್ ಬರುತ್ತೆ. ಟ್ರೆಂಡಿಂಗ್ ಕಲರು ಇತ್ತು ಇದರಲ್ಲೇ. ಅದೇ ರಾಯಲ್ ಬ್ಲೂ ಕಲರ್ ಇತ್ತು, ಪರ್ಪಲ್ ಇತ್ತು ಮತ್ತು ಪಿಂಕ್, 3 ಕಲರ್ ಇತ್ತು ಇದರಲ್ಲಿ. ನನಗೆ ಈ ರಾಣಿ ಪಿಂಕ್ ಕಲರ್ ಬೇಕು ಅಂಥೇಳಿ ತರಿಸ್ಕೊಂಡಿದ್ದೀನಿ. ರನ್ನಿಂಗ್ ಬ್ಲೌಸ್ ಇದರಲ್ಲೇ ಇದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಸೀರೆ, ಹಂಗೆ ಒಂಥರ ಮುಟ್ಟಿದಾಗಲೇ ಗೊತ್ತಾಗುತ್ತೆ ಅದು ಫೀಲು ಎಷ್ಟು ಸಾಫ್ಟ್ ಇದೆ ಅಂಥೇಳಿ. ಇಲ್ಲಿ ಬಂದಿರೋದೆಲ್ಲ ಇದು ಚೆಕ್ಸು ಜರಿ. ಇದು ನೋಡ್ತಿರ್ಬೋದು, ಇದರಲ್ಲಿ ಚಿಕ್ಕ ಚಿಕ್ಕ ಚೆಕ್ಸ್ ಜರಿ ಇದೆ. ಕೆಳಗಡೆ ಈ ಥರ ಬಾರ್ಡ್ರ್ ಇದೆ, ಅನಿಸಿದೆ ಸಿಂಗಲ್ ಬಾರ್ಡ್ರು. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ಥರ ಕೆಳಗಡೆ ಬಾರ್ಡ್ರ್ ಕೊಟ್ಟಿದೆ. ಉಟ್ಕೊಂಡಾಗ ಸಖತ್ ಲುಕ್ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಇಲ್ಲೇ ನೋಡ್ತಿರ್ಬೋದು. ನಾನು ಮೈ ಮೇಲೆ ಹಾಕ್ಕೊಂಡು ತೋರಿಸಲ್ಲ, ಯಾಕಂದರೆ ನಾನು ದೇವರಿಗೆ ಅಂತ ಹೇಳಿ ವರಮಹಾಲಕ್ಷ್ಮಿ ಅಂತ ತರಿಸಿರೋ ಸೀರೆ, ಹಾಗಾಗಿ ಇಷ್ಟೇ ತೋರಿಸ್ತಾ ಇದ್ದೀನಿ ನಾನು. ತುಂಬ ಸಾಫ್ಟ್ ಇದೆ ಈ ಬಟ್ಟೆ. ಹಿಂಗೆ ನಾವು ಫೀಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಡ್ಯಾಮೇಜ್ ಇದೆ ಸೀರೆ ಅಂದ ತಕ್ಷಣ ರೀಫಂಡ್ ಮಾಡೋಕ್ಕೂ ಒಪ್ಕೊಂಡಿದ್ರು. ಸೀರೆ ಬೇಡ ಅಂದರೆ ರೀಫಂಡ್ ಮಾಡ್ತೀನಿ ಅಂದಿದ್ರು, ಇಲ್ಲ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತೀನಿ ಅಂದಿದ್ರು. ನನಗೆ ಎಕ್ಸ್ಚೇಂಜ್ ಮಾಡಿ ಕಳಿಸಿದ್ದಾರೆ. ಅದು 2 ಡೇಸ್ಗೆ ನನಗೆ ವರಮಹಾಲಕ್ಷ್ಮಿಗೆ ಬೇಕು ಸೀರೆ ಅಂದಿದ್ದಕ್ಕೆ ಬೇಗನೆ ಕೊರಿಯರ್ ಮಾಡಿದ್ದಾರೆ ನನಗೆ. ಈ ಸೀರೆನ ಯೂಟ್ಯೂಬರ್ ಹತ್ರ, ಅಂದರೆ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ನಂದಿನಿ ಅಮ್ಮ ಇದ್ದಾರಲ್ಲ, ಅವರ ಚಾನಲಿಂದ, ಅಂದರೆ ಅವ್ರ ಮಗಳೇ ಸೇಲ್ ಮಾಡ್ತಾರೆ, ಅವ್ರ ಹತ್ರ ನಾನು ತರಿಸಿರೋ ಅಂಥ ಸೀರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ತರಿಸಿಲ್ಲ ಅಂದರೆ ತರಿಸಿ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ರೇಟ್ ಕೂಡ ತುಂಬ ರೀಸ್ನೇಬಲ್ ಇದೆ. ಅಂದರೆ ನಾನು ಇದಕ್ಕೆ ಕೊಟ್ಟಿರೋದು 1400 ನೋಡಿ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತಾ ಇದ್ದೀನಿ. ಇದು ರನ್ನಿಂಗ್ ಬ್ಲೌಸು, ಈ ಕಡೆ ಬ್ಲೌಸ್ ಬರುತ್ತೆ. ಇದು ಸೆರಗು, ಈ ಥರ ಬರುತ್ತೆ ಸೆರಗು. ಅಲ್ಲಿಂದ ನೋಡಿ, ಇದು ಸೆರಗು ಬರುತ್ತೆ. ಈ ಥರ ಸೆರಗಿದೆ. ಸೇಮ್ ಬ್ಲೌಸು, ರನ್ನಿಂಗ್ ಬ್ಲೌಸ್, ಅದೇ ಥರ ಬ್ಲೌಸ್ ಬರುತ್ತೆ ಇದಕ್ಕೆ. ರಿಯಲ್ ಆಗಿ ನೋಡೋದಕ್ಕೆ ಕಲರ್ ಸಖತ್ತಾಗಿದೆ. ಫೋನಲ್ಲೇ ಒಂದು ಕಲರ್ ಬರುತ್ತೆ, ಬಟ್ ಆಚೆ ಕಡೆ ನೋಡೋದಕ್ಕೆ ಕಲರ್ ಅಷ್ಟು ಸಖತ್ತಾಗಿದೆ. ಇದು ಫುಲ್ ಜರಿ ಬರುತ್ತೆ, ಮತ್ತು ಪ್ರಿಂಟ್ ಅಲ್ಲ, ಜರಿ ಇದೆ, ಫುಲ್ ಗೋಲ್ಡ್ ಜರಿ. ಚೆಕ್ಸ್ ಈ ಥರ ಚಿಕ್ಕ ಚಿಕ್ಕ ಚೆಕ್ಸ್ ಬಂದಿದೆ ಇದಕ್ಕೆ. ಹಾಗೆ ಬಾರ್ಡ್ರ್ ಕೂಡ ನೋಡ್ಬೋದು, ಈ ಥರ ಬಾರ್ಡ್ರ್ ಇದೆ.
ಫ್ರೆಂಡ್ಸ್ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬದ್ದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅದನ್ನು ಆಯಿತು ಅಂಥೇಳಿ. ಮತ್ತು ರಾಖಿ ಹಬ್ಬಕ್ಕೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ರಾಖಿ ಮತ್ತು ವಸಿಷ್ಠ ಅವ್ರಿಗೆ ಬಟ್ಟೆ ತೊಗೋಬೇಕಿತ್ತು. ಅದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡೆ ನಾನು ಆಚೆ ಕಡೆ ಹೋಗಿದ್ವಿ. ಇಲ್ಲಿ ಕುಂಕುಮದ ಅಂಗಡಿಗೆ ಬಂದಿದ್ದೀನಿ ನಾನು ಪೂಜೆಗೆ ಅಂತ ಸಾಮಾನು ತಗೊಳ್ಳೋದಕ್ಕೆ. ಹಾಗೆಯೇ ಕುಂಕುಮದ ಅಂಗಡಿಲಿ ಪೂಜೆಗೆ ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಡಾದಮೇಲೆ ಈಗ ಬಂದಿದ್ದು ರಾಖಿ ತೊಗೊಳ್ಳೋಣ ಅಂತೇಳಿ. ಇದು ಬೆಳ್ಳಿ ರಾಖಿ. ನಮ್ಮ ಗಾನವಿ ವಸಿಷ್ಠನಿಗೆ ಕಟ್ಟೋದಕ್ಕೆ ಬೆಳ್ಳಿ ರಾಖಿನೇ ಬೇಕು ಅಂತ ಹೇಳಿ ಹಠ ಮಾಡಿದ್ಲು. ಬೇರೆ ರಾಖಿ ಬೇಡ, ನಾನು ಅದನ್ನೇ, ಹೋದ ವರ್ಷ ಕೂಡ ಅದನ್ನೇ ಕಟ್ಟಿದ್ಲು, ಈ ವರ್ಷವೂ ಅದೇ ಬೇಕು ಅಂಥೇಳಿ. ನಾನು ಅವಳಿಗೆ ಫೋಟೋಸ್ ತಗೊಂಬಂದು ತೋರಿಸೋಣ ಅಂತೇಳಿದರೆ ವೀಡಿಯೋನು ಫೋಟೋನು ಎರಡೂ ಎತ್ಕೊಂಬಂದಿದ್ದೆ. ತೊಗೊಂಡು ಬಂದ್ವಿ, ಒಂದು ಸೆಲೆಕ್ಷನ್ ಮಾಡಿಬಿಟ್ಟು. आपका गलती आप करो, कैशियर का गलती है, आप कैशियर गलती कर दिया तो आप पास कैसे। ಫ್ರೆಂಡ್ಸ್ ಹಬ್ಬಕ್ಕೆ ಅಂಥೇಳಿ ಬೆಣ್ಣೆ ತರಿಸಿದ್ದು, ಅಂದರೆ ಇದು ದೇವ್ರ ನೈವೇದ್ಯಕ್ಕೆ ಮತ್ತು ದೀಪ ಹಚ್ಚೋದಕ್ಕೆ ಎಲ್ಲದಕ್ಕೂ ಸೇರಿ ಆಗುತ್ತೆ ಅಂಥೇಳಿ ಎಷ್ಟು 1.5 kg ಏನೋ ಇದೆ ಇದು ಬೆಣ್ಣೆ. ಈ ಡಬ್ಬ ಇದೆ ನೋಡಿ, ಇದು ಫುಲ್ ಇತ್ತು. 1 kg ಅಂದರೆ 1.5 kg ಕೊಟ್ಟು ಕಳಿಸಿದ್ದಾರೆ. ಹಸು ತುಪ್ಪ ಅಂತೂ ಹಸು ಬೆಣ್ಣೆ ಇದು. ಎಷ್ಟು 600 ರೂಪಾಯಿನೋ kg ಆಗಿದೆಯಂತೆ ಬೆಣ್ಣೆ. ನಾನು ಮನೇಲಿ ಮಾಡ್ತೀನಿ, ಬಟ್ ನಮ್ಮದು ಇದು ಒಂದು 10 ದಿನ 12 ದಿನಕ್ಕೆ ಹಿಂಗಾಗುತ್ತೆ. ಈಗ ಹಬ್ಬಕ್ಕೆ ದೀಪಕ್ಕೆ ತುಪ್ಪದ ಬತ್ತಿ ಅದೆಲ್ಲ ಮಾಡೋದಕ್ಕೆ ಬೇಕು. ಹಾಗಾಗಿ ಈ ಸಲ ಮಾರೋಕ್ಕೆ ತರಿಸಿರೋದು, ಭಾಳ ದಿನ ಆಯ್ತು ತರಿಸಿರಲಿಲ್ಲ. ಈಗಿನ ಮಸಾಲ ತುಪ್ಪ ಏನು ಮಾಡಲ್ಲ, ಈ ಸಲ ನಾರ್ಮಲ್ ತುಪ್ಪನೇ ಕಾಯಿಸ್ತೀನಿ. ಮಸಾಲ ತುಪ್ಪ ಆದರೆ ಬರೀ ಊಟಕ್ಕೆ ಮಾತ್ರ ಕಾಯಿಸ್ತೀನಲ್ಲ ಆವಾಗಷ್ಟೇ. ಈಗಿದು ಬತ್ತಿ, ತುಪ್ಪದ ಬತ್ತಿ, ದೇವ್ರ ನೈವೇದ್ಯ, ದೇವ್ರ ದೀಪ ಇದೆಲ್ಲ ಮಾಡೋದಕ್ಕೆ ಬೇಕು. ಹಂಗಾಗಿ ಹಾಗೇ ಕಾಯಿಸ್ತಾ ಇದ್ದೀನಿ. ಫ್ರೆಂಡ್ಸ್ ತುಪ್ಪ ಕಾಸಿ ಒಂದು ಡಬ್ಬಿಗೆ ಸೋಸಿಟ್ಟಿದ್ದೀನಿ. ಅಂದರೆ ಇದು 1 ಲೀಟರ್ ಡಬ್ಬಿ ಬರುತ್ತೆ, ಅದು ಇದು ಅದು ಇಷ್ಟಾಗಿದೆ, ಆಲ್ಮೋಸ್ಟ್ ಫುಲ್ ಆಗಿದೆ. ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಅಲ್ಲಿ ನೋಡ್ತಿರ್ಬೋದು, ಆರಿದ ಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಪ್ಪ, ಇದು ಪಾತ್ರೆಯಲ್ಲಿ ಕಾಸಿರ್ತೀವಲ್ಲ ಅದು ಬಸೀಲಿ ಅಂತ ಹೇಳ್ಬಿಟ್ಟು ನಾನು ಇದೀಗ ಒಂದು ಮುಚ್ಚಳದಲ್ಲಿ ಹಾಕಿಟ್ಟಿದ್ದೆ. ಆರಿದ ಮೇಲೆ ಈ ಕಲರ್ ಆಗುತ್ತೆ. ನಾನೀಗ ಇದನ್ನು ಚಪಾತಿಗೆ ಬೇಯಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ತುಪ್ಪನ. ಇದು ಆರಿದ ಮೇಲೆ ಅದೇ ಕಲರೇ ಬರುತ್ತೆ, ಇನ್ನೂ ಗಟ್ಟಿ ಆಗಬೇಕಲ್ವ, ಹಾಗಾಗಿ ಕಾಸಿದ ಮೇಲೆ ಈ ಥರ ಆಗಿದೆ. ಪಲ್ಯ ಮಾಡೋದಕ್ಕೆ ಅಂಥೇಳಿ ಇಲ್ಲಿ ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಬರೆಸಿ ಇಟ್ಟಿದ್ದೆ. ಈಗ ಅದನ್ನೇ ಪಲ್ಯನ ಮಾಡ್ತೀನಿ ಫ್ರೆಂಡ್ಸ್. ಚಪಾತಿ ಕಾಳಿನ ಪಲ್ಯ ಇವತ್ತು ಊಟಕ್ಕೆ. ಫ್ರೆಂಡ್ಸ್ ನಾನು ಈಗ ಮತ್ತೆ ಸ್ವಲ್ಪ ಹಣ್ಣು ತರಿಸಿದ್ದೀನಿ. ಬೆಳಗ್ಗೆ ಒಂದು ರೌಂಡು ವಸಿಷ್ಠ ಅವ್ರು ತಿಂದು ಖಾಲಿ ಮಾಡಿದ್ದಾರೆ. ಆ್ಯಪಲ್ಲು ಮತ್ತು ಇದು ಮೋಸಂಬಿ ಮತ್ತು ದ್ರಾಕ್ಷಿ ಬೆಳಗ್ಗೆ ಮುಗಿಸಿದಾನೆ. ಈಗ ಮತ್ತೆ ದ್ರಾಕ್ಷಿ ತರಿಸಿದ್ದೀನಿ. ಇದನ್ನು ತರಿಸ್ಬೇಕು ಇನ್ನು. ಕೀಳ್ಬೇಡ ಕಣೋ, ಹಿಂಗೆ ಆಡುತ್ತೆ ಇದು, ನನಗೆ ಅದೇ ಬೇಜಾರು. ಮತ್ತು ಪೈನಾಪಲ್, ಸ್ವಲ್ಪ ಫ್ರೂಟ್ ದೇವ್ರಿಗೆ ಇಡೋದಕ್ಕೆ ಅಂಥೇಳಿ ಇಷ್ಟು ತರಿಸಿದ್ದೀನಿ. ಇದು ಬಾಳೆಹಣ್ಣು ಸ್ವಲ್ಪ ಕಾಯಿರೋದನ್ನೇ ತರಿಸ್ಕೊಂಬಿಟ್ಟಿದ್ದೀನಿ, ಇಲ್ಲಾಂದರೆ ಹುಳಗಳೆಲ್ಲ ನೊರ್ಜುಗಳೆಲ್ಲ ಆಡೋಕ್ಕೆ ಶುರು ಆಗ್ಬಿಡುತ್ತೆ ಹಣ್ಣು ಜಾಸ್ತಿ ಆದರೆ. ಇದಿಷ್ಟು ತರಿಸಿದ್ದೀನಿ. ಅದರಲ್ಲಿ ಆಲ್ರೆಡಿ ಇವರು ಒಂದೊಂದು ತಿಂದು ಇದು ಮಾಡಿಬಿಟ್ಟವ್ರೆ. ಹೇಳಿದ್ರು ಕೇಳಲ್ಲ, ಮಕ್ಕಳಲ್ವ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ತಂದು ಇಲ್ಲೇ ಜೋಡಿಸ್ಕೊಂಡಿರೋದು. ಮತ್ತು ಇದು ಬಳೆಗಳು ಫ್ರೆಂಡ್ಸ್, ನೋಡ್ತಿರ್ಬೋದು. ದೇವರಿಗೆ ಇದು ಬಳೆ, ದೇವರಿಗೆ. ಮತ್ತು ಇಲ್ಲಿ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂಥೇಳಿ 2 ಡಜನ್ನ ಬೇರೆ ತರಿಸ್ತಿದ್ದೀನಿ. ಅರ್ಶಿನ ಕುಂಕುಮಕ್ಕೆ ಕರೆದಿರ್ತೀನಲ್ಲ ಅವರಿಗೆ
ಕೊಡೋದಕ್ಕೆ ಅಂಥೇಳಿ ಇದು ತರಿಸಿರೋದು. ಇದು ದೇವರಿಗೆ ಮನೇಲಿ. ಮತ್ತು ಹಾಗೆ ಮಾವಿನ ಸೊಪ್ಪು ಕೂಡ ತಂದಿದ್ದಾರೆ. ಬಾಳೆಕಂದೊಂದು ಸಿಕ್ಕಿಲ್ಲ, ಮೋಸಿ ಸ್ಟೋರೆಲ್ಲ ಇಲ್ಲಿ ಹಾಕ್ತವ್ರೆ. ಅದು ಬಾಳೆಕಂದು ಸಿಕ್ಕಿಲ್ಲ ಫ್ರೆಂಡ್ಸ್, ಮಾವಿನ ಸೊಪ್ಪು ಅಷ್ಟೇ ತಂದಿದ್ದಾರೆ ಇವಾಗ ಸದ್ಯಕ್ಕೆ. ಬಾಳೆಕಂದು ಅಂತಂದರೆ ಆಯಿತು, ಪೂಜೆಗೆಲ್ಲ ಇಲ್ಲೇ ಇನ್ನೂ ಜೋಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲೇ ಎಲ್ಲ ಒಂದೇ ಹತ್ರ ಸಿಗೋ ಥರ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಎಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಬ್ಲೌಸ್ ಪೀಸ್ ಇದೆ ಫ್ರೆಂಡ್ಸ್, ರನ್ನಿಂಗ್ ಬ್ಲೌಸು. ನಾನು ಇದನ್ನು ಕಟ್ ಏನು ಮಾಡೋಂಗಿಲ್ಲ, ಎಕ್ಸ್ಟ್ರಾ ಒಂದು ಬ್ಲೌಸು ತೊಗೊಂಬಂದು ಮಡ್ಲಕ್ಕಿಲಿ ಇಡ್ತೀನಿ. ಅಂದರೆ ದೇವರಿಗೆ ಮಡ್ಲಕ್ಕಿ ಇಡ್ತೀವಲ್ಲ ಅದರಲ್ಲಿ ಇಡ್ತೀನಿ. ಇದನ್ನು ಕಟ್ ಮಾಡಲ್ಲ, ಹಂಗೆ ಓಡಿಸ್ಬಿಡ್ತೀನಿ. ನಾನು ಪೂಜೆ ಎಲ್ಲ ಆದಮೇಲೆ ಬೇಕಿದ್ರೆ ಹೊಲಿಸ್ಕೊಳ್ಳೋವಾಗ ಕಟ್ ಮಾಡಿಸ್ಕೊಂಡು ಹೊಲಿಸ್ಕೊಂಡ್ರೆ ಆಯಿತು ಅಂಥೇಳಿ ಕಟ್ ಮಾಡೋಕ್ಕೇನು ಹೋಗಲ್ಲ. ಎಕ್ಸ್ಟ್ರಾ ಬಂದಿದ್ದರೆ ಹಾಗೆ ಇಡ್ಬೋದಿತ್ತು, ಬಟ್ ಇದರಲ್ಲೇ ಇರೋದ್ರಿಂದ ನಾವೇನು ಕಟ್ ಮಾಡೋಕ್ಕೆಲ್ಲ ಹೋಗಲ್ಲ. ಇನ್ನು ನಾನು ಹೂವೊಂದು ತರಿಸಿದ್ದೀನಿ ಫ್ರೆಂಡ್ಸ್. ತುಂಬ ಕಾಸ್ಟ್ಲಿಯಾಗಿದೆ ಹೂವು, 200 ರೂಪಾಯಿಗೆ ಮಾರಂತೆ ಹೂವು, ಅಷ್ಟಾಗಿದೆ. ಚಿಕ್ಕ ತಗೊಳ್ಳಿ ನೋಡಿ, ಸ್ವಲ್ಪ ಎಲೆ ಚೆನ್ನಾಗಿದೆ ನೋಡಿ. ಚಿಕ್ಕ ತಗೊಳ್ಳಿ, 2-3 ಇದೆ ತಗೊಳ್ಳಿ. ಅದು ನೋಡ್ರಿ ಇಲ್ಲಿದಾವಲ್ರಿ ತಗೊಂಡಿದ್ದೀರಾ? ಭಾಳ ಜನ ಕಾಯ್ತಾ ನಿಂತಿದ್ದೀನಿ. ಅದನ್ನು ತಾಳ್ರಿ, ಅದನ್ನ ತಾಳ್ರಿ. ಇನ್ನೊಂದು ನೋಡ್ರಿ, ಅದು ಬೇರೆ ನೋಡ್ರಿ, ಇದು ಬಾಡೋಗೈತೆ. ಅದು ಬೇಡ, ಇಲ್ಲೇ ನಿಂತ್ಕೊ ಸುಮ್ಮನೆ, ಗಾಡಿ ಬರ್ತಿಲ್ವಾ ಅಲ್ಲಿ. ಏನು ಬಿಸಿಲಿಲ್ಲ ತೊಳಿ ಏನು ಮಾಡೋಣ. ಇರ್ಲಿ ತಾಟ್ ತಮ್ಮ ಹಂಗೆ ಹಿಡ್ಕೊತೀನಿ. ಇದನ್ನ ಮುಂದೆ ಇಟ್ಕೋರಿ, ಹಿಂದೆ ಹತ್ತಿಸ್ರಿ ಅವನ್ನ, ಹಿಂದೆ ಹತ್ತು ಬಾಳಿ ನೀನು. ಓಯ್ ಆಚೆ ಕಡೆ ಹಾಕೋರಲ್ಲ ಅಷ್ಟೇ. 105 ರೂಪಾಯಿ ಒಂದು. ಇದೆಷ್ಟು ಅಣ್ಣದು? 150. ಚೆನ್ನಾಗಿದೆಲ್ಲ, ಕೊಡಿ ಅದನ್ನೇ ಒಂಥರ ಬೇರೆ ಇದೆ ನೋಡಲ್ಲ. ಚಿನ್ನಿ ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗಿದ್ವಿ ಬಾಳೆಕಂಬ ತರೋದಕ್ಕೆ ಅಂತೇಳಿ. ಫುಲ್ ರಶ್, ಬಾಳೆಕಂಬ ತೊಗೊಂಡ್ವಿ, ಬಟ್ ಫುಲ್ ರಶ್. ಮಾರ್ಕೆಟ್ ಒಳಗಡೆ ಎಲ್ಲ ಹೋಗಲಿಲ್ಲ ನಾವು. ಬಾಳೆಕಂದು ರೋಡ್ ಸೈಡೇ ಸಿಕ್ತು, ಅಲ್ಲೇ ತೊಗೊಂಡು ಬಂದಿದ್ದೀವಿ. ನೋಡ್ತಿರ್ಬೋದು, 40 ರೂಪಾಯಿಗೆ ಜೋಡಿ ಹೇಳ್ತವ್ರೆ. ಒಂದು ಜೊತೆ ಬಾಳೆಕಂದಿಗೆ 40 ರೂಪಾಯಿ ಹೇಳಿದ್ರು. ಬಾಳೆಕಂದು ಮತ್ತು ಒಂದು ಹಾರ ಅಷ್ಟೇ ಬೇಕಾಗಿದ್ದು ನನಗೆ. ಒಂದು ಹಾರವನ್ನು ತೊಗೊಂಡಿದ್ದೀನಿ, ನೋಡಿರ್ತಿರ್ಬೋದು. ಚಿಕ್ಕ ಹಾರ ಇದು, 200. ಇಷ್ಟು ಚಿಕ್ಕ ಹಾರ 200. ಯಾಕಂದರೆ ಹೀಗೆ ಅಲ್ವಾ, ಅವರು ಹಬ್ಬದಲ್ಲೇ ಅಲ್ವಾ ಅವ್ರಿಗೂ ವ್ಯಾಪಾರ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಊಟ ಮಾಡೋದಲ್ಲ, ಅದು ದೇವ್ರ ಕೆಳಗೆ ಇಡೋದಕ್ಕೆ ಕೆಳಗಡೆ. ಊಟ ಮಾಡೋದಕ್ಕೆ ನಾಳೆ ಬೆಳಗ್ಗೆ ತರ್ತೀವಿ ಫ್ರೆಂಡ್ಸ್. ಒಂದು ಬಾಳೆ ಎಲೆ ಇಸ್ಕೊಂಡಿದ್ದೀನಿ ಕೆಳಗಡೆ, ಲಕ್ಷ್ಮಿ ಕಳಶ ಇಡೋದಕ್ಕೆ ಅಂಥೇಳಿ.
ಒಂದೇ ಒಂದು ತಾವರೆ ಹೂ ಫ್ರೆಂಡ್ಸ್ 100-150 ರೂಪಾಯಿ ಹಿಂಗೆ ಹೇಳ್ತಾರೆ. ಚಿಕ್ಕದಿದ್ದರೆ ಒಂದು 50 ರೂಪಾಯಿ ಹೇಳ್ತಾರೆ, ಸ್ವಲ್ಪ ದೊಡ್ಡದಿದ್ರೆ 100, ಅದಕ್ಕಿಂತ ದೊಡ್ಡದಿದ್ರೆ 150 ರೂಪಾಯಿ ಹೇಳ್ತಾರೆ. ತೊಗೊಳ್ಳಿಲ್ಲ, ನಾನು ಹಾಗೆ ನೋಡಿ ಬಂದಿದ್ದು. ಮಾರ್ಕೆಟ್ ಅಂತೂ ಫುಲ್ ರಶ್ ಇದೆ. ನಮ್ಮದು ಸಿಂಪಲ್ ಹಬ್ಬ ಮಾಡ್ತೀವಿ ಫ್ರೆಂಡ್ಸ್, ಹಾಗಾಗಿ ನಾನು ಸ್ವಲ್ಪನೇ ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಬಂದಿರೋದು. ಸ್ವಲ್ಪ ಸಿಂಪಲ್ ಅಂದರೂ ಕೂಡ ತುಂಬಾ ರೇಟ್ ಇದೆ. ಹಾಗಾಗಿ ಈಗ ಮಧ್ಯಾಹ್ನ ಸಖತ್ ರಶ್ ಇದೆ. ಇನ್ನು ಬೆಳಗ್ಗೆ ಹೋದರೆ ಫುಲ್ ಟ್ರಾಫಿಕ್ ಆಗಿತ್ತು ಅಂತ ನಮ್ಮ ಮನೆಯವ್ರದಾಗ. ಇನ್ನು ನಾಳೆ ಬೆಳಗ್ಗೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಈಗ ಹೋಗಿ ತೊಗೊಂಡು ಬಂದಿದ್ದೀವಿ. ಆಮೇಲೆ ಡೆಕೋರೇಷನ್ ಎಲ್ಲ ಮಾಡ್ತೀವಲ್ಲ, ಆವಾಗ ಮತ್ತೆ ವೀಡಿಯೋನ ಶೇರ್ ಮಾಡ್ತೀನಂತೆ.